ಹಲೋ ಫ್ರೆಂಡ್ಸ್. ಆ್ಯಕ್ಚುಲಿ ಈ ವಿಡಿಯೋ ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ನಾನು ಚಾನಲ್ ಓಪನ್ ಮಾಡಿದಾಗಿಂದ ಒಂದು ವ್ಲಾಗ್ ಮಾಡಬೇಕು ಡೀಸೆಂಟ್ ಅಂತ ಅನ್ಕೋತಾ ಇದ್ದೆ. ಆಗ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ಲಿ ಇವತ್ತು ಮನೇಲಿ ಯಾರೂ ಇರಲಿಲ್ಲ. ನಾನೇ ಅಡುಗೆ ಮಾಡ್ಕೋಬೇಕಾಗಿತ್ತು. ಆ್ಯಂಡ್ ಊರಿಂದ ಇವತ್ತು ಬೆಳಗ್ಗೆ ತಾನೇ ಬಂದಿದ್ದೆ. ತುಂಬ ಟಯರ್ಡ್ ಆಗಿತ್ತು ಅನ್ನೋ ಕಾರಣಕ್ಕೆ ಕ್ವಿಕ್ಕಾಗಿ ಒಂದು ನೀರು ದೋಸೆ ಮತ್ತು ಕಾಯಿ ಚಟ್ನಿ ಮಾಡ್ಕೋತಾ ಇದ್ದೆ. ಸರಿ, ಟ್ರೈ ಮಾಡುವ ಫಸ್ಟ್ ಟೈಮ್ ಅಂಥೇಳಿ ಮಾಡ್ತಾಯಿದ್ದೀನಿ. ಏನಾದರೂ ಎರರ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನಿಮ್ಮ ಫೀಡ್ಬ್ಯಾಕ್ಸ್ಗಾಗಿ ಕಾಯ್ತಾ ಇರ್ತೀನಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಾನು ಸ್ವಲ್ಪ ನನ್ನ ಏನಂತಾರೆ ವಿಡಿಯೋ ಸ್ಕಿಲ್ಸ್ ಆ್ಯಂಡ್ ಟಾಕಿಂಗ್ ಸ್ಕಿಲ್ಸ್ನ ಸ್ವಲ್ಪ ಡೆವಲಪ್ ಮಾಡ್ಕೋತೀನಿ. ಫಸ್ಟ್ಲಿ ಇಲ್ಲಿ ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೊಂಡು ಕಾಯಿ ಹಾಕ್ಕೋತಾ ಇದ್ದೀನಿ. ಕಾಯಿ ಆದಮೇಲೆ ಇಲ್ಲಿ ನೀವು ನೋಡ್ಬೋದು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿಯ ನಂತರ ಉಪ್ಪು ಹಾಕಿ, ಯಾಕೆಂದರೆ ಕಾಯಿ ಚಟ್ನಿಗೆ ಜಾಸ್ತಿ ನಮ್ಮನೇಲಿ ಯೂಶ್ವಲಿ ಹೇಳೋದೇನು ಅಂದರೆ ಸ್ವಲ್ಪ ಹುರಿದು ಹಾಕಿದ್ರೆ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಅಂತ. ಸೊ ಅದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಒಬ್ಬರಿಗೆ ಮಾಡ್ತಿರೋದ್ರಿಂದ ಚೂರು ಹಾಕಿದ್ದೀನಿ. ಅದಾದ ಮೇಲೆ ಸ್ವಲ್ಪ ಕಡಲೆ ಪಪ್ಪು ಅಥವಾ ಹುರ್ಗಡ್ಲೆ ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಮೊದಲಿಗೆ ಏನು ಮಾಡಬೇಕು ಅಂದರೆ ತರಿಯಾಗಿ ತುಂಬ ನೀರು ಹಾಕ್ದಿರ, ಆ್ಯಕ್ಚುಲಾಗಿ ನೀರು ಹಾಕ್ದಿರ ಇದನ್ನು ರುಬ್ಕೊಂಡು ತೆಗೆದಿಟ್ಕೋಬೇಕು. ನೀರನ್ನು ಹಾಕದಿರ ರುಬ್ತಾಯಿದ್ದೀನಿ, ಇಲ್ಲಿ ನೀವು ನೋಡ್ಬೋದು. ಸೊ ಈ ಥರ ಆದಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀರನ್ನು ಹಾಕಿ ನಮಗೆಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ಆ ಥರ ನೀರನ್ನ ಹಾಕ್ಕೊಂಡು ರುಬ್ಕೋಬೋದು. ನಾನು ಯೂಶ್ವಲಿ ಸ್ವಲ್ಪ ನನ್ನ ಚಟ್ನಿ ಅಥವಾ ಯಾವುದೇ ಥರದ ಚಟ್ನಿ ಅಥವಾ ಗೊಜ್ಜುಗಳು ಮಾಡಿದಾಗ ಸ್ವಲ್ಪ ಅದು ಗಟ್ಟಿಯಾಗಿರೋ ಥರನೇ ಇಷ್ಟ ನನಗೆ. ಆ್ಯಕ್ಚುಲಾಗಿ ತುಂಬ ನೀರಾಗಿದ್ದರೆ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ. ಆ್ಯಂಡ್ ತೆಂಗಿನಕಾಯಿ ಚಟ್ನಿ ಸ್ವಲ್ಪ ಅದು ಏನಂತಾರೆ ಕ್ರಿಸ್ಟಲ್ಲಾಗಿ ಸ್ವಲ್ಪ ಕೊರೆಯಾಗೇ ಇರಬೇಕು. ಜಾಸ್ತಿ ನುಣ್ಣಗೆ ಮಾಡಬಾರ್ದು ಅದನ್ನು. ನನಗೆ ಹಂಗೆ ಇಷ್ಟ. ಯಾರಿಗೆಲ್ಲ ನೀರಾಗಿಷ್ಟ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಚಟ್ನಿ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ. ಸೊ ಹೀಗಿದೆ. ಇನ್ನೂ ಬೇಕಾದರೆ ನೀವುಗಳು ರುಬ್ಕೋಬೋದು. ನನಗೆ ಈ ಥರನೇ ಬೇಸಿಕಲಿ ಇಷ್ಟ ಆಗ್ತದೆ. ಸೊ ಆ ಕಾರಣಕ್ಕೋಸ್ಕರ ನಾನು ಹಾಗೆ ಎತ್ತಿಟ್ಕೊಂಡೆ. ನೆಕ್ಸ್ಟ್ ಬಂದರೆ ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ನಾನು. ಇದನ್ನು ನಾನೊಂದು 5 hours ಅಥವಾ 6 hours ನೆನೆಸಿದ್ದೀನಿ. ಅದಕ್ಕೆ ಚೂರು ಕಾಯಿ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಆ್ಯಂಡ್ ಉಪ್ಪು ಕೂಡ ನಾನು ಇಲ್ಲೇ ಆ್ಯಡ್ ಮಾಡ್ತಿದ್ದೀನಿ, ಯಾಕಂದರೆ ಪ್ರಾಪರಾಗಿ ಮಿಕ್ಸ್ ಆಗುತ್ತೆ. ಸೊ ಆ ರೀಸನ್ಗೋಸ್ಕರ ಅಷ್ಟೇ. ಆ್ಯಂಡ್ ಅದು ಅಲ್ಲಿರೋ ಸೋಂಬೇರಿತನ, ಸ್ವಲ್ಪ ಟಯರ್ಡ್ನೆಸ್ ಜಾಸ್ತಿ ಇದ್ದಿದ್ದರಿಂದ ಈಸಿಯಾಗಿ ಆಗುತ್ತೆ ಅಂಥೇಳಿ ಮಧ್ಯಾಹ್ನನೇ ನೆನೆಸಿಟ್ಟಿದ್ದೆ. ಸೊ ಹಾಗಾಗಿ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಇದನ್ನು ಕೂಡ ನಾನು ಪ್ರಾಪರಾಗಿ ಸ್ಮೂತಾಗಿ ರುಬ್ಕೋಬೇಕು. ಸೊ ಸ್ಮೂತಾಗಿ ರುಬ್ಬಿದಾದಮೇಲೆ ನೀವು ಅದಕ್ಕೆ ಅದನ್ನು ಇನ್ನೊಂದು ನೋಡಿ, ನಿಮಗೆ ಎಷ್ಟು ಸ್ಮೂತ್ ಬೇಕೋ ಅಷ್ಟು ನೋಡ್ಕೊಳ್ಳಿ. ಓಕೆನಾ? ನಾನಿಲ್ಲಿ ಅದನ್ನೇ ಚೆಕ್ ಮಾಡ್ತಾ ಇದ್ದೇನೆ. ಬೇಸಿಕಲಿ ತುಂಬ ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಅದರಲ್ಲಿ ಕಪ್ಪಗೆ ಅನ್ನಿಸ್ಬೋದು, ಯಾಕಂದರೆ ಅದರ ಸ್ಕಿನ್ ಇರುತ್ತಲ್ಲ, ಅದರಿಂದ ನಾನು ಅದನ್ನು ಪೀಲ್ ಮಾಡಿಲ್ಲ. ಸೊ ಅದನ್ನು ಈಗ ನಾನು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿದ್ದೀನಿ. ಈಗ ನಾನು ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಒಂದು ಬೌಲಿಗೆ. ನೋಡ್ಬೋದು ತಿಕ್ಕಾಗೇ ಇದೆ ಈಗ. ಸೊ ಇದಕ್ಕೆ ನಾವು ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಕಪ್ಪಗೆ, ಅದು ಆ್ಯಕ್ಚುಲಾಗಿ ತೆಂಗಿನಕಾಯಿನ ಔಟರ್ ಲೇಯರ್, ಅಂದರೆ ಒಳಭಾಗದಲ್ಲಿ ಏನು ಕಪ್ಪಗಿರುತ್ತಲ್ಲ ಅದು ಆ್ಯಕ್ಚುಲಾಗಿ ಹಂಗಿರೋದು, ಬೇರೆ ಏನೂ ಅಲ್ಲ. ಮತ್ತು ನೀವು ಯಾರೂ ತಪ್ಪು ತಿಳ್ಕೊಬೇಡಿ. ಈಗ ನಾನಿಲ್ಲಿ ನನಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ನೀರು ದೋಸೆಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟಕ್ಕೆ ನಾನು ನೀರು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಡಿಪೆಂಡ್ಸ್ ಆ್ಯಕ್ಚುಲಾಗಿ ನಿಮಗೆ ಹೇಗೆ ಆ ತಿಕ್ನೆಸ್ಸು ಮತ್ತು ಅದೊಂದು ಟೆಕ್ಸ್ಚರ್ ಇರುತ್ತಲ್ಲ ನಮ್ಮ ನೀರು ದೋಸೆದು, ಇದಕ್ಕೆ ನೀವು ಮಿಕ್ಸ್ ಮಾಡಿಕೊಳ್ಳಿ. ಉಪ್ಪು ಹಾಕಿರೋದ್ರಿಂದ ನಾನಿಲ್ಲಿ ಉಪ್ಪು ಹಾಕಿಲ್ಲ. ಸೊ ಇದಾದ ನಂತರ ನೋಡಿದೆ, ನನಗೆ ಇನ್ನೊಂದು ಸ್ವಲ್ಪ ಅದು ದಪ್ಪ ಅನ್ನಿಸ್ತಿತ್ತು. ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ, ಇಷ್ಟು ತಿಕ್ಕಾಗಿರಬೇಕು. ಬೇಸಿಕಲಿ ಹಾಕಿದ್ರೆ ಅದು ನಮ್ಮ ಹಂಚಿನ ಮೇಲೆ ಅದು ಪ್ರಾಪರಾಗಿ ಕೂರಬೇಕು. ಆ ಥರ ಈಗ ಹೆಂಚಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ, ನಾನು ಹಾಕ್ತಾಯಿದ್ದೀನಿ. ಸೊ ಯು ಕ್ಯಾನ್ ಸಿ ಸ್ವಲ್ಪ ಔಟ್ ಆಫ್ ಫೋಕಸ್ ಆಗಿದೆ. ಹಾಕ್ಬೇಕಾದ್ರೆ ನಾನು ಒಬ್ಬನೇ ರೆಕಾರ್ಡ್ ಮಾಡ್ಕೋತಾ ಇದ್ದಿದ್ದ ಕಾರಣ ಸರಿಯಾಗಿ ಅದು ವ್ಯೂ ತೋರಿಸ್ಲಿಕ್ಕಾಗಿಲ್ಲ. ನೆಕ್ಸ್ಟ್ ಟೈಮಿಂದ ಐ ವಿಲ್ ಕಾನ್ಸಂಟ್ರೇಟ್ ಆನ್ ದಟ್ ಆಲ್ಸೋ. ದಯವಿಟ್ಟು ಕ್ಷಮಿಸಿ.
ಸೊ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಹಿಂಗೆ ಹಾಕಿ ನೋಡಿ ಹೆಂಚು ಕಾದಿದೆ ಪ್ರಾಪರಾಗಿ. ಹಾಕ್ತಿದ್ದಂಗೆ ಅದು ಬೇಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ನೀವು ಅವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಹೊತ್ತು, ಯಾಕಂದರೆ ಇದನ್ನು ನಾವು ಎರಡೂ ಕಡೆ ಬೇಯಿಸ್ಲಿಕ್ಕೆ ಇಲ್ವಲ್ಲ, ಸೊ ಹಾಗಾಗಿ ಒಂದು ಸೈಡ್ ಬೇಯಿಸೋದ್ರಿಂದ ನಾನು ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೇನೆ. ಸೊ ಸ್ವಲ್ಪ ಇದು ದಪ್ಪ ಇದ್ರೂ ತೊಂದರೆ ಇಲ್ಲ, ಸಾಫ್ಟಾಗಿರುತ್ತೆ. ತುಂಬ ತೆಳ್ಳಗಿದ್ದರೆ ಬೇಗ ಕೆಳಗಡೆ ಸ್ವಲ್ಪ ಕ್ರಿಸ್ಪ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಅದು ಆ್ಯಕ್ಚುಲಾಗಿ ಆಗಬಾರ್ದು. ಸೊ ಹಾಗಾಗಿ ಈಗ ನೋಡಿ ಚೆನ್ನಾಗಿ ಅದನ್ನು ಮುಚ್ಚಿಟ್ಟು ಬೇಯಿಸ್ತಾ ಇದ್ದೇನೆ. ಪ್ರಾಬಬ್ಲಿ ನಿಮಗೊಂದು 3 ನಿಮಿಷ ಬೇಕಾಗ್ತದೆ. ಒಂದು ಸೈಡ್ ಬೆಂದ ತಕ್ಷಣವೇ ನೀವು ಬೇರೆ ಏನು ಇನ್ನೊಂದು ಸೈಡ್ ಬೇಯಿಸ್ಲಿಕ್ಕಿಲ್ಲ, ಅದನ್ನು ಹಾಗೆ ತೆಗೆದು ಇಟ್ಕೊಳೋದೆ. ಸೊ ನಾನಿಲ್ಲಿ ಇನ್ನೂ ಒಂದು ದೋಸೆಯನ್ನು ಕೂಡ ಮಾಡ್ತಾಯಿದ್ದೀನಿ, ನೀವು ನೋಡ್ಬೋದು. ಸೊ ಟ್ರೈ ಮಾಡೋಣ. ಇದರಲ್ಲಿ ಏನಾದ್ರು ನಿಮಗೆ ವ್ಯೂ ಕಾಣಿಸುತ್ತಾ ಅಂತ ನೋಡುವ. ಇದರಲ್ಲೂ ಹಾಫ್ ಆಫ್ ದಿ ವ್ಯೂ ಬಂದರೆ ಸಾರಿ, ನನ್ನ ಕ್ಷಮಿಸಿ. ನೋಡಿ ಹೇಗೆ ಹಾಕ್ಕೋಬೇಕು ಅಂದರೆ ಇದು ಬೇಸಿಕಲಿ ಮ್ಯಾಂಗ್ಳೂರು ಸೈಡೆಲ್ಲ, ನಮ್ಮದು ಚಿಕ್ಕಮಗಳೂರು. ಸೊ ಹಾಗಾಗಿ ಮ್ಯಾಂಗ್ಳೂರು ಚಿಕ್ಕಮಗಳೂರೆಲ್ಲ ಹೆಂಗೆ ಅಂತಾರೆ ಅಂದರೆ ಹುಯ್ಯೋ ದೋಸೆ ಅಂತ ಕರೀತಾರೆ. ಅಂದರೆ ಇದನ್ನು ಜಸ್ಟ್ ಹುಯ್ಕೊಳ್ತಾ ಹೋಗೋದಷ್ಟೇ, ಅಂದರೆ ಹಾಕ್ತಾ ಹೋಗೋದು, ಸ್ಪ್ರೆಡ್ ಮಾಡಲಿಕ್ಕಿಲ್ಲ. ಇದನ್ನು ಸುಮ್ಮನೆ ಹುಯ್ದುಬಿಟ್ಟು ಒಂದು ಸೈಡ್ ಬೇಯಿಸಲಿಕ್ಕೆ. ಆ್ಯಂಡ್ ತುಂಬ ತಲೆನೋವು ಇರೋಲ್ಲ ಇದರಲ್ಲಿ, ಯಾಕೆಂದರೆ ನಮ್ಮದು ಏನಂತಾರೆ, ಬೇಸಿಕಲಿ ಇದನ್ನು ಒಂದು ಸೈಡ್ ಸುಡೋದ್ರಿಂದ ಜಾಸ್ತಿ ನಮ್ಗೆ ಅಷ್ಟೊಂದು ಕಿರಿಕಿರಿ ಇರೋದಿಲ್ಲ. ಅದು ಮಾಡೋ ಪ್ರೊಸೀಜರ್ ಕೂಡ ತುಂಬ ಈಸಿ ಆ್ಯಕ್ಚುಲಾಗಿ. ಬೇರೆ ದೋಸೆ ಆದರೆ ಅದು ಫರ್ಮೆಂಟೇಷನ್ಗೆ ಬಿಡಬೇಕು, ಅದು ಫರ್ಮೆಂಟ್ ಆದಮೇಲೆ ಮಾಡ್ತೀವಿ ನಾವು. ಫರ್ಮೆಂಟೇಷನ್ ಅಂದರೆ ಅದನ್ನು 7ರಿಂದ 8 ಗಂಟೆ ರುಬ್ಬಿದ ಮೇಲೆ ಇಟ್ಟು ಆವಾಗ ದೋಸೆ ಮಾಡ್ತೇವೆ. ಇದರಲ್ಲಿ ಆ ಥರದ್ದೇನೂ ಇಲ್ಲ, ಫರ್ಮೆಂಟೇಷನ್ ಪ್ರೋಸೆಸ್ ಏನೂ ಇರೋದಿಲ್ಲ. ಒಂದ್ಸಲ ರುಬ್ಬಿದ್ದೇ ನೀವು ಈಸಿಯಾಗಿ ದೋಸೆಯನ್ನು ಹಾಕ್ಕೋಬೋದು. ಸೊ ಇದರಲ್ಲೇ ನಮ್ಮ ಕಡೆ ಸ್ವೀಟ್ ಕೂಡ ಮಾಡ್ತಾರೆ ಆ್ಯಕ್ಚುಲಾಗಿ, ಸ್ವೀಟ್ ದೋಸೆ ಕೂಡ ಮಾಡ್ತಾರೆ. ಟ್ರೈ ಮಾಡ್ತೀನಿ ಅದನ್ನು ಒಂದು ದಿವಸ ತೋರಿಸ್ಲಿಕ್ಕೆ. ಅದಲ್ದಿರ ಹಲಸಿನ ಹಣ್ಣಿನ ದೋಸೆ ಮಾಡ್ತಾರೆ, ಹಲಸಿನ ಕಾಯಿನ ಗೊಜ್ಜು ಇದಕ್ಕೆ ಚೆನ್ನಾಗಿರುತ್ತೆ. ಅದಲ್ದಿರ ಬರೀ ಕಾಯಿ ಚಟ್ನಿ ಅಲ್ದಿರ ಇದಕ್ಕೆ ಮೀನಿಂದು ಸಾಂಬಾರು, ಚಿಕನ್ ಸಾಂಬಾರು ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇದೆ ಔಟ್ಪುಟ್. ಸೊ ಹೀಗಿತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.